ಇವತ್ತು ಸಂಜೆ 4 ಗಂಟೆಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ಲೋಕಭವನದ ಸುತ್ತ 3500 ಪೊಲೀಸರು ಬಂದೋಬಸ್ತ್ ಒದಗಿಸಿದ್ದಾರೆ. ಇಡೀ ವಿಧಾನಸೌಧದ ಸುತ್ತಮುತ್ತ ಪೊಲೀಸರ ಸರ್ಪಗಾವಲಿದೆ. 3500 ಪೊಲೀಸರು ಬಂದೋಬಸ್ತ್ನಲ್ಲಿದ್ದಾರೆ. ಲೋಕಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಬೆಳಿಗ್ಗೆಯಿಂದಲೇ ಭದ್ರತೆಗೆ ಪೊಲೀಸರನ್ನ ನಿಯೋಜಿಸಲಾಗಿದೆ. ಎಲ್ಲ ಐಜಿ, ಡಿಐಜಿ, ಡಿಸಿಪಿಗಳು ಭದ್ರತೆಯಲ್ಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನಾವೀಗ ಲೋಕಭವನದ ಮುಂದೆ ಇದ್ದೀವಿ. ಇಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಒಂದು ಏನು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯೋದ್ರಿಂದ ಇಲ್ಲಿ ಸ್ವಾಗತ ಕಮಾನನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಏನು ಈಗ ನಾವು ವಿಜುವಲ್ನಲ್ಲಿ ತೋರಿಸ್ತಾ ಇದ್ದೀವಿ, ಇಲ್ಲಿಂದ ಎಲ್ಲರೂ ಕೂಡ ಎಂಟ್ರಿ ಆಗಬೇಕಾಗುತ್ತೆ. VVIPಗಳಿಗೆ ಮಾತ್ರ, ಒಂದು ಪಾಸ್ ಇದ್ದವರಿಗೆ ಮಾತ್ರ ಇಲ್ಲಿ ಎಂಟ್ರಿ ತೆಗೆದುಕೊಳ್ಬೇಕಾಗುತ್ತೆ. ಅದೇ ಅಲ್ಲದೆ ಈಗ ಏನು ಈ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ, ಲೋಕಭವನ ಮತ್ತು ವಿಧಾನಸೌಧದಿಂದ ಬರುವಂಥ ರಸ್ತೆ, ಈ ರಸ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಏನು ಸ್ತಬ್ಧ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ರಿಗೂ ಕೂಡ ಎಂಟ್ರಿ ಕೊಡಲ್ಲ. ಏನು ಈ ಪಾಸ್ ಇದೆ, ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಇಲ್ಲಿ ಒಂದು ಎಂಟ್ರಿ ಕೊಡುವಂಥದ್ದು. ಇದು 9 ಗಂಟೆ ನಂತರ ಈಗ ರಸ್ತೆ ಕೂಡ ಬಂದ್ ಆಗಲಿರೋ ಕಾರಣದಿಂದಾಗಿ ಏನು ಈ ವೆಹಿಕಲನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವೆಹಿಕಲ್ಗಳಲ್ಲಿ ಮಾತ್ರ ಅವರು ಏನು VVIPಗಳು ಕೂಡ ಎಂಟ್ರಿ ಪಡಿಬೇಕಾಗುತ್ತೆ. ಏನು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ ಲೋಕಭವನದ ಒಳಗಡೆ. ಹಾಗಾಗಿ ಏನು ವಿಧಾನಸೌಧದ ಆ ಕಡೆಗೇ ಗಾಡಿಗಳನ್ನ ಸ್ಟಾಪ್ ಮಾಡಿ ಅಲ್ಲಿಂದ VVIPಗಳನ್ನಾಗಲಿ ಮತ್ತು ಏನು ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಯಾರು ಆಗಮಿಸ್ತಾರಲ್ಲ ಅವ್ರಿಗೆಲ್ರಿಗೂ ಕೂಡ ಈ ಒಂದು EV ವೆಹಿಕಲ್ಗಳಲ್ಲಿ ಕರೆದುಕೊಂಡು ಒಳಗಡೆ ಬಿಡಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ನಾವು ಇಲ್ಲಿ ಇನ್ನೊಂದಿಷ್ಟು ವಿಜುವಲ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಇದೆಲ್ಲ ಕೂಡ ಸಂಪೂರ್ಣವಾಗಿ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಏನು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅಭಿನಂದನೆಗಳನ್ನ ಕೋರಿ ಒಂದು ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು. ಸಂಪೂರ್ಣವಾಗಿ ವಿಧಾನಸೌಧ ಮತ್ತು ಏನು ಈ ರಾಜಭವನದ ಸುತ್ತಮುತ್ತಲೂ ಕೂಡ ಈ 100 ಏನು ಫ್ಲೆಕ್ಸ್ಗಳನ್ನು ಹಾಕಿ ಅವರಿಗೆ ಅಭಿನಂದನೆಗಳನ್ನ ಕೋರಿರುವಂಥದ್ದು. ಅದಲ್ಲದೆ ಆ ಕಡೆ ಏನು ನೂತನ ಮುಖ್ಯಮಂತ್ರಿ ಅವರ ಒಂದು ಮಂತ್ರಿಮಂಡಲದ ಏನು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ, ಅದಕ್ಕೂ ಕೂಡ ಹೂಗಳಲ್ಲೇ ಒಂದು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಅಲ್ಲೂ ಕೂಡ ಒಂದು ಸ್ವಾಗತವನ್ನು ಕೋರಿರುವಂತಹ ಬೋರ್ಡ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಏನು ಈ ಬೆಂಗಳೂರಿನಲ್ಲಿ ಏನು ಆಲ್ಮೋಸ್ಟ್ ಏನು ಪ್ರಮುಖ ರಸ್ತೆಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ಒಂದಿಷ್ಟು ಏನು ಫ್ಲೆಕ್ಸ್ಗಳನ್ನು ಹಾಕಿ ಅಭಿನಂದನೆ ಕೋರಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.